ಮಾಡೋದಿಲ್ಲಲ್ಲ. ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೆ ಕನಕನಗರ ಅಷ್ಟೇ ಮಂದಿ ಹೋಗಿದ್ವಿ. ಈಗ ನಮ್ಮ ಆಫೀಸರ್ ನಿಂತ್ಕೊಂಡು ಬಂದ, ಬಾಗಿಲುಗಳಿಲ್ಲ, ಟಾಯ್ಲೆಟ್ಗೆ ಟಾಯ್ಲೆಟ್ ಕನಕಗಿರಿ. ಫೋನ್ ಮಾಡಿದ್ರು, ಹೋಗಿ ನೋಡಿ ಗೊತ್ತಾಗ್ತದೆ. ಹೌ ಕ್ಯಾನ್ ಯು ಕೀಪ್ ಚಿಲ್ಡ್ರನ್ ಲೈಕ್ ದಟ್? ಇದನ್ನು ಸರಿಪಡಿಸ್ತೀವಿ ಅಂತೆಲ್ಲ ಬರಿಬೇಕಲ್ಲ, ಅಲ್ಲಿ ಇದರಲ್ಲಿ ಬರಿಬೇಕಲ್ಲ, ಸುಮ್ಮನೆ ಹೋಗಿ ಬರುದಾ? ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಅದು ಏನು, ನೀವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದು ಕಂಪ್ಲೈ ಆಯಿತು ಇನ್ನೋ ಬೇಕಲ್ಲ ಅದು. ಮೆಥಾಡಿಕಲ್ಲ ಕೆಲಸ ಮಾಡೋದಂದ್ರೆ ಹಾಗೆ, ನೀವು ಇಲ್ಲಿಂದ ಒಂದು 50 ಕಿಲೋಮೀಟರ್ ಸರ್ಕಾರದ ಪೆಟ್ರೋಲ್ ಹಾಕೊಂಡು ಅಲ್ಲಿ ತನಕ ಹೋಗಿರ್ತೀರಿ. ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು, ಯಾವನು ಅಬ್ಸೆಂಟ್ ಇದ್ದ, ಯಾವನು ಏನು ಕಂಪ್ಲೇಂಟ್ ಬಂದಿತ್ತು, ನೀವು ಹೋದಾಗ ಅವನಿಗೆ ಯಾರಿಗೆ ಡೈರೆಕ್ಷನ್ ಕೊಟ್ರಿ, ಯಾವನಿಗೆ ಅವನ ಮೇಲೆ ಮೇಲಾಧಿಕಾರಿಗಳಿಗೆ ಏನು ತಿಳಿಸಿದ್ರಿ, ಅವ್ನು ಸಸ್ಪೆಂಡ್ ಮಾಡಂತ ಹೇಳಿದ್ರ ಅಥವಾ ಅವನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ, ಏನಾದರೂ ಒಂದು ಇರ್ಬೇಕಲ್ಲ. ಬರೀ ಹೋದೆ ಬಂದೆ ಏನಾಯ್ತು? ಹೋದೆ ಬಂದೆ ಬರ್ಕೊಂಡ್ರೆ which you should maintain the record here. See, I have come here all the way from Bangalore. I want to know what is the nature of the work you are discharging, how satisfactorily you are working. I need to know it, and there should be record for that. ಹೌದಿಲ್ಲ? ಮತ್ತೆ ನೀವೆಲ್ಲ ಸರಿ ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿ ಮಾಡಿದಾರೆ ಆಫೀಸರ್, ಒಳ್ಳೆ ಆಫೀಸರ್ ಇದ್ದಾರೆ ಅಂತ ಹೇಳಕ್ಕೆ ಹೌದಿಲ್ಲ? ಸೊ ಇದನ್ನು ಮೇಂಟೈನ್ ಮಾಡಿದ್ವಿ. ನಾವು ಹೋಗಿ ಬಂದ್ವಿ ಹೋಗಿ ಏನು ಮಾಡಿದ್ರಿ ಇಲ್ಲ, ಹೌದಾ? ಮತ್ತೆ ಈಗ ಹೋದ್ರಪ್ಪ, ಜುಲೈನಲ್ಲಿ ಹೋಗಿದ್ರಿ. ಈಗ ನಾವು ಹೇಳ್ತೀವಿ, ಈಗ ನಮ್ಮ ಆಫೀಸರ್ ನಿಂತ್ಕೊಂಡು ಬಂದ, ಬಾಗಿಲುಗಳಿಲ್ಲ, ಟಾಯ್ಲೆಟ್ಗೆ ಬಾಗಿಲಿಂದ ವಾಟ್ ಇಸ್ ದ ಮೀನಿಂಗ್ ಆಫ್ ಟಾಯ್ಲೆಟ್ಗೆ ಬಾಗಿಲಿಲ್ಲ ಅಂದರೆ ಟಾಯ್ಲೆಟ್ ಇಲ್ಲ ಅಂತ, ಅದು ಕೆಲಸಕ್ಕೆ ಉಪಯೋಗ ಇಲ್ಲ ಅಂತ. ಅದು ನಿಮಗೆ ಬರೋದನ್ನ BC ಬರ್ತದೆ ನೀವು ಹೇಳಿದ್ರಿ, ಆಯ್ತು. ನಿಮ್ಮಲ್ಲಿನೂ ಕೂಡ ಸಮಸ್ಯೆಗಳದಾವೆ. ಬೆಡ್ ಇಲ್ಲ, ಮಕ್ಕಳು ಕೆಳಗೆ ಮಲಗ್ತಾವೆ. ಅನಂತರ ಒಂದೊಂದು ರೂಮಿನಲ್ಲಿ 8 ಮಂದಿ ಇರಬೇಕಾದ್ರೆ ಕೆಳಗೆ ಒಂದು 4 ಮಂದಿ ಎಕ್ಸ್ಟ್ರಾ. ಒಂದು ಹಾಲ್ ಇರ್ತದೆ, 60-70 ಹುಡುಗರು. ಒಂದೇ ಹಾಲ್ ತಗೊಂಡಿರ್ತೀರಿ ರೆಂಟಿಗೆ, ಅದರಲ್ಲಿ 50-60 ಜನ ಇರ್ತಾರೆ. ಅದು ಹುಡುಗಿಯರು ಇರ್ತಾರೆ, ಅವರಿಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಜಾಗ ಇರೋದಿಲ್ಲ. ಆ ನಂತರ ಕಬ್ಬರ್ಡ್ ಇರೋದಿಲ್ಲ, ಸಾಮಾನುಗಳು ಇಟ್ಕೊಳಕ್ಕೆ. ಕೆಳಗಡೆ ಕಾಟ್ ಕೆಳಗಡೆ ಇಟ್ಕೊಂತ ಈ ತರ. ಅಂಡ್ ದುಡ್ಡೆಲ್ಲ ಬೇಕಾದಷ್ಟು ಗ್ರ್ಯಾಂಡ್ ಬರಿಬೇಕಾದ್ರೆ ನೀವು ಸಪೋಸಿಂಗ್ ನೀವು ನಮ್ಮ ಕೆಲಸ ನಾವು ಮಾಡಿದೀವಿ ಸರ್, ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಆದರೆ ನೀವು ಬರೆದಿರ್ಬೇಕು. ಏನಂತ, ನಾನು ಇಂಥ ದಿನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ, ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ, ಅದಕ್ಕಾಗಿ ನಾನು ಬರಿತಾ ಇದ್ದೀನಿ. DC ಒಂದು ಕಾಪಿ, ಅವ್ರಿಗೊಂದು ಕಾಪಿ, ನಿಮ್ಮ ಮೇಲಾಧಿಕಾರಿಗಳಿಗೆ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ದೀರಿ ಅಂದರೆ ನಾವು ಅವ್ರನ್ನ ಕ್ಯಾಚ್ ಈ ನೀವು ಮಾಡೋದಿಲ್ಲಲ್ಲ. ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೆ ಇರಬೇಕು, ನೀವು ಹೀಗೆ ಇರಬೇಕು. ಇದೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ, ಹಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇಲ್ಲ. ನಾವು ಮುಂದೆ ಹೋಗ್ಬೇಕು ಅಂತಂದರೆ ಎಂತೆಂಥ ಫೆಸಿಲಿಟೀಸ್ ಕೊಡ್ಬೇಕು ಮಕ್ಕಳಿಗೆ. ಯಾಕಂದರೆ ಯು ಆರ್ ಕಲೆಕ್ಟಿಂಗ್ ಮನಿ ಫ್ರಮ್ ಎವ್ರಿವೇರ್. ಆ್ಯಂಡ್ ಅವರಿಗೆ ಶಿಕ್ಷಣ ಆಗಬೇಕು ಅಂತಂದರೆ ಸ್ವಲ್ಪ ಶಿಸ್ತು ಇರಬೇಕು, ನೀರು ಇರ್ಬೇಕು, ಸರಿಯಾಗಿ ಸ್ನಾನ ಮಾಡೋಕ್ಕೆ, ಕುಡಿಲಿಕ್ಕೆ ನೀರು ಇರಬೇಕು, ಊಟ ಚೆನ್ನಾಗಿರ್ಬೇಕು, ಆಯ್ತಾ? ಆನಂತರ ಇಲ್ಲಿ ಕಂಟ್ರೋಲ್ ಇರಬೇಕು. ಎಷ್ಟು 20 ಮಂದಿ ಒಂದ್ರಾಗ ಹಾಕಿದ್ರೆ, ಕೊಂಡವಾಡದಾಗ ಹಾಕಿದ್ರೆ ಏನು ಓದ್ತಾರೆ ಅವ್ರ ಸಬ್ಜೆಕ್ಟ್, ಏನು ಓದ್ಬೇಕು ಅವರು? ಎಲ್ಲರೂ ಕೂಡ ಗಲಾಟೆ ಮಾಡ್ಕೊಂಡು ಕೂತ್ ಬಿಡ್ತಾರೆ. ಸರ್ ಕಿಟ್ಟಲ್ಲಿ ಎಲ್ಲ ಡಬಲ್ ಟ್ರಿಬಲ್ ರೇಟ್ ಹಾಕಿದ್ದಾರೆ. ಅಲ್ಲೊಂದು ಇದರಲ್ಲಿ ನೋಡಿದ್ದೀವಿ, ಕಲಬುರಗಿಯಲ್ಲಿ ಅವನು ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಯಾರಿಗೆ, ಸ್ಟೂಡೆಂಟ್ಸ್ಗೆ. ಸೊ 200-250 ರೂಪಾಯಿ ಜಾಸ್ತಿ ಆಗ್ತದೆ. ಅದನ್ನ ಎಷ್ಟು, 1200 ರೂಪಾಯಿ ತೊಗೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇವತ್ತು ನಾವು ರಿಸೀಟ್ ಸಹಿತ ಹಿಡ್ಕೊಂಡು ತೊಗೊಂಡು ಬಂದಿದ್ದೀವಿ, ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಈ ವ್ಯವಹಾರಗಳನ್ನು ಇಲ್ಲಿ ನಡೀತಾ ಇದ್ದಾರೆ. ಯಾಕೆ ದುಡ್ಡು ಇಲ್ಲ ಅಂತಲ್ಲ, ನೀವು ಹೇಳ್ತಿರಲ್ಲ ದುಡ್ಡು ಇಲ್ಲ, ದುಡ್ಡು ಕಲೆಕ್ಟ್ ಮಾಡ್ತಾರೆ, ಅದು ಎಲ್ಲೇ ಹೋಗ್ತದೆ, ಬೇರೆ ಕಡೆ ಹೋಗ್ತದೆ. ಅದನ್ನು ಸೂಪರ್ವೈಸ್ ಮಾಡೋವಿಲ್ಲ, ನೋಡೋವಿಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಅರ್ಥ ಆಯ್ತು? ಸೊ ನನಗೆ ರಿಪೋರ್ಟ್ ಬೇಕು, ನಿಮ್ಮಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ, ಆ ಹಾಸ್ಟೆಲ್ ಪರಿಸ್ಥಿತಿ ನಾವೀಗ ಬರೆದು ನಿಮಗೆ ರಿಪೋರ್ಟ್ ಹಾಕ್ತೀವಿ. ಇವ್ರು ನೋಡಿದ್ರದ್ದು ರಿಪೋರ್ಟು ನಿಮಗೆ ಹಾಕಿ ಒಂದು ನೋಟಿಸ್ ಕೊಡ್ತೀವಿ. ಆ ನೋಟಿಸ್ನಲ್ಲಿ ಏನೇನು ನ್ಯೂನತೆಗಳನ್ನು ನಾವು ನೋಡಿದ್ದೀವಿ ಅನ್ನೋದು ಬರಿತೀವಿ. ಅಂದಾಜು ಒಂದು 8-10 ಹಾಸ್ಟೆಲ್ಸ್ ನಾವು ವಿಸಿಟ್ ಮಾಡಿರ್ಬೋದು. ಆ ಹಾಸ್ಟೆಲ್ಗಳ ಪರಿಸ್ಥಿತಿ ಬರಿತೀವಿ. ನೀವು ಯು ಹ್ಯಾವ್ ಟು ಗಿವ್ ಅಸ್ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಹಾಸ್ಟೆಲ್ಸ್ ಇನ್ ಯಾದಗಿರಿ ಡಿಸ್ಟ್ರಿಕ್ಟ್.
ಹೌದಾ? ಯು ಆರ್ ದಿ ಹೆಡ್ ಸೋ ಫಾರ್ ಎಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಇನ್ನೊಂದು ಕನಕನಗರ ಅಂತಿದೆ, ಯಾದಗಿರಿ ಯಾರಿಗೆ ಬರ್ತದೆ? ಇನ್ನೊಂದು ಹಾಸ್ಟೆಲ್ ಇದೆ, ಯಾರಿಗೆ ಬರ್ತದೆ? ಕನಕನಗರ ಹಾಸ್ಟೆಲ್ ಮನೆ ಹೋಗಿದ್ದೆ, ಸಾಯಂಕಾಲ ಹೋಗಿದ್ದೆ. ಒಂದು ಎಷ್ಟು ಸಣ್ಣದಿದೆ ಅಂದರೆ ಅಷ್ಟು ಗಲೀಜಿದೆ. ಮುಂದೆ ಹಿಂಗೆ ಕಾಲಿಟ್ಟ ತಕ್ಷಣ ಗಟ್ರ ಇದೆ, ಅಷ್ಟು ಹೊಲಸು ವಾಸನೆ. 50 ಜನ ಮಕ್ಕಳಿದ್ದಾರೆ ಅಂತಲ್ಲಿ. 50 ಜನ ಮಕ್ಕಳು ಒಂದೊಂದು ರೂಮಲ್ಲಿ 10 ಜನ ಸಣ್ಣ ಸಣ್ಣ ಹುಡುಗರು 6, 7, 8, 9 10 ಜನ ಹೆಂಗೆ ಮಲಗ್ತಾರೆ ಅಂತ ಗೊತ್ತಿಲ್ಲ. ಅದು ಟೋಟಲ್ ಮೆಜರ್ಮೆಂಟೇ ಒಂದು ರೂಮ್ ಇದ್ದಂಗೆ ಇದೆ, ಅದರಲ್ಲೇ 5 ರೂಮ್. ಆ ರೀತಿ ಕನಕಗಿರಿ ಅವ್ನು ಫೋನ್ ಮಾಡಿದ್ರು, ಕನಕನಗರ ಯಾದಗಿರಿಯಲ್ಲಿ. ಅವರು ಫೋನ್ ನಂಬರ್ ಹಾಕಿದ್ದಾರೆ. ಫೋನ್ ಮಾಡಿ ಕೇಳಿದೆ ಸರ್ ನಾವು. ಫೋನ್ ಮಾಡಿ ಕೇಳಿದಾಗ ಸರ್ ನಮ್ಮದು ಸರ್ಕಾರದಿಂದ ಏಡೆಡ್ ಇದೆ, ಅರ್ಧ ಅವರು ಅರ್ಧ ನಾವು ಮಾಡ್ತೇವೆ ಅಂತ. ಸರ್ಕಾರದಿಂದ ಏಡೆಡ್ ತಗೊಂಡ್ರು ಕೂಡ ಅದು ನಾಟ್ ಫಿಟ್ ಫಾರ್ ಹಾಸ್ಟೆಲ್ ಸಣ್ಣ ಮಕ್ಕಳು. ಆ ರೀತಿ ಇದೆ. ಅದು ಯಾರು ಇಲಾಖೆ ಕನಕನಗರ ಯಾದಗಿರಿ. ಅದು ಯಾವ ಇಲಾಖೆಗೆ ಬರ್ತದೆ ಒಬ್ಬರನ್ನ ಕಳಿಸಿ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅದ್ರದ್ದೊಂದು ರಿಪೋರ್ಟ್ ಹಾಕಿ. ಹೂ ಇಸ್ ಇನ್ ಚಾರ್ಜ್ ಆಫ್ ದ ಮ್ಯಾನೇಜ್ಮೆಂಟ್. ಅವ್ನಿಗೆ ಏಡ್ ಕೊಡ್ತಿದ್ರೆ ಯಾವ ರೀತಿಯಿಂದ ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಅಂಥ ಪರಿಸ್ಥಿತಿಯಲ್ಲಿ ದನಗಳ ಸಹಿತ ನಾವು ನೋಡಿ ಗೊತ್ತಾಗ್ತದೆ. ಹೌ ಕ್ಯಾನ್ ಯು ಕೀಪ್ ಚಿಲ್ಡ್ರನ್ ಲೈಕ್ ದ್ಯಾಟ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದಮ್ ಟು ಬಿಕಮ್ ವೆರಿ ಇವಾಲ್ವ್ಡ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ. ಇದೆಲ್ಲ ಇಟ್ಟು ನನಗೆ ಕಂಪ್ಲೈ ಮಾಡಬೇಕು. ನಿಮ್ಮ ರಿಪೋರ್ಟು ನೀವು ಎಲ್ಲಿ ಹೋದ್ರಿ, ಏನು ಮಾಡಿ ಬಂದ್ರಿ, ನಿಮ್ಮ ವಿಸಿಟ್ ಫಲಪ್ರದ ಆಯ್ತಾ, ಅವನು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ, ಅದನ್ನು ಹ್ಯಾಕ್ ಫಾಲೋ ಅಪ್ ಮಾಡಿದ್ರಿ, ನಿಮ್ಮ ರಿಪೋರ್ಟ್ ಇರಬೇಕು.